ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೇನಾದರೂ 1 ವರ್ಷದ ಮೇಲ್ಪಟ್ಟಿರೋ ಮಗು ಇದೆ ಅಂದರೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇದು ತುಂಬ ಹೆಲ್ತಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಅದು ಈ ಸಮ್ಮರ್ ಆ್ಯಂಡ್ ರೈನಿ ಸೀಸನ್ಗೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಮಕ್ಕಳು ಟೇಸ್ಟ್ ಮಾಡಿಸಿ, ಹಾಗೆ ನಿಮ್ಮ ಮಕ್ಕಳದು ರಿವ್ಯೂ ಹೇಗಿರುತ್ತೆ ಅಂತ ನನಗೆ ಒಂದು ಸಣ್ಣದಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಮೊದಲಿಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆನ ಸಣ್ಣದಾಗಿ ಹಚ್ಚಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದನ್ನು ನೀವು ಮೂರಲ್ಲಿ ಯಾವ್ದು ಬೇಕಾದರೂ ಆ್ಯಡ್ ಮಾಡಿ ನೀವು ಮಕ್ಕಳಿಗೆ ಕೊಡ್ಬೋದು. ಸೊ ಕುಕ್ಕರ್ಗೆ ನೀವು ಆಯಿಲು ಅಥವಾ ತುಪ್ಪ ಹಾಕಿ ಕರಿಬೇವು, ಸಾಸಿವೆ ಹಾಗೆ ಸಣ್ಣದಾಗಿ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೊಡಿ. ಸೊ ನೆಕ್ಸ್ಟ್ ಅದಾದಮೇಲೆ ಹಾಗೆ ಅದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡೋಣ ಫ್ರೆಂಡ್ಸ್. ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಟೇಸ್ಟ್ ಕೊಡುವಂಥ ಕಿಚಡಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಅದಾದಮೇಲೆ ಸಣ್ಣಗೆ ಹೆಚ್ಕೊಂಡು ತೊಳ್ಕೊಂಡು ರೆಡಿ ಮಾಡಿರುವಂತಹ ವೆಜಿಟೇಬಲ್ಸ್ನ ನಾವು ಆ್ಯಡ್ ಮಾಡಿ ಅದನ್ನು ನಾವು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅದು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡ್ರೆ ಕಿಚಡಿಗೆ ಸ್ಮ್ಯಾಶ್ ಮಾಡಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ, ಹಾಗೆ ಬೇಗನೆ ಸ್ಮ್ಯಾಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಇದಕ್ಕೆ ವೆಜಿಟೇಬಲ್ಸ್ ಜೊತೆಗೆ ನಾವು ಹೆಸರು ಬೇಳೆನೇ ಯಾಕೆ ಆ್ಯಡ್ ಮಾಡ್ತೀನಿ, ಸಮ್ಮರ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಮಕ್ಕಳಿಗೆ ಬೇಗನೆ ಡೈಜೆಸ್ಟಿವ್ ಆಗುವಂಥ ಕಾಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಇದಕ್ಕೆ ನಾರ್ಮಲಾಗಿ ಬೇಳೆಗಳನ್ನ ಆ್ಯಡ್ ಮಾಡಿನೂ ಮಾಡ್ಬೋದು. ಸೊ ಮಕ್ಕಳಿಗೆ ಹೆಸರು ಬೇಳೆ ಕೊಡೋದ್ರಿಂದ, ಹಾಗೆ ಇದಕ್ಕೆ ನಾನು ಮೊಸರು ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ಮಕ್ಕಳಿಗೆ ಹೊಟ್ಟೆಯಲ್ಲಿ ಯಾವುದೇ ಥರ ಸಮಸ್ಯೆಗಳಿದ್ರೂ ಈ ಕಿಚಡಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಬೇಗನೆ ಅದು ಕ್ಯೂರ್ ಆಗುತ್ತೆ. ಹಾಗೆ ಫೀವರ್ ಬಂದಾಗೂ ಮಕ್ಕಳಿಗೆ ಇದು ನಾಲ್ಗೆಗೆ ತುಂಬಾ ಟೇಸ್ಟ್ ಕೊಡುವಂಥ ಕಿಚಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನಾವು ಮಕ್ಕಳಿಗೆ ಈ ಕಿಚಡಿಗಳೆಲ್ಲ ಮಾಡಿದಾಗ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ರಷ್ಟು ಮಕ್ಕಳಿಗೆ ತುಂಬಾ ಹೆಲ್ತ್ ಗ್ರೋತ್ ಚೆನ್ನಾಗಿರುತ್ತೆ, ಹಾಗೆ ಇಮ್ಯುನಿಟಿ ಪವರ್ ಸಹ ಮಕ್ಕಳಿಗೆ ನಾವು ಈ ರೀತಿಯಲ್ಲಿ ಕೊಡ್ಬೋದು.